ಹಾಯ್ ಫ್ರೆಂಡ್ಸ್, ಎಗ್ ಫ್ರೈಡ್ ರೈಸ್ ಮಾಡೋ ವಿಧಾನ. ಹೂಕೋಸು, ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಈರುಳ್ಳಿ, ಚಿಲ್ಲಿ ಸಾಸ್, ವಿನೆಗರ್, ಸೋಯಾ ಸಾಸ್, ಕಸ್ತೂರಿ ಮೇಥಿ. ಈಗ ಮಾಡುವ ವಿಧಾನ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಬೇಕಾದಷ್ಟು ಎಣ್ಣೆ ಹಾಕ್ಕೋಬೇಕು. ಇದು 100 ಗ್ರಾಮ್ ಎಣ್ಣೆ ಇದೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಮನೇಲಿ ಖಾರ ತಿನ್ನೋದು ಕಡಿಮೆ, ಅದಕ್ಕೋಸ್ಕರ ಅರ್ಧ ಹಾಕ್ತಾಯಿದ್ದೀವಿ. ನೀವು ಖಾರ ಜಾಸ್ತಿ ತಿಂದರೆ ಫುಲ್ ಹಾಕ್ಕೋಬೋದು. ಈಗ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ರೆಡ್ ಆಗೋವರೆಗೆ ಮಾಡ್ಕೋಬೇಕು. ನೋಡಿ, ಲೈಟಾಗಿ ರೆಡ್ ಆಗ್ತಾಯಿದೆ. ಈರುಳ್ಳಿ ಬೇಗ ರೆಡ್ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಆದಮೇಲೆ ಕಲಿಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಮಿರ್ಚಿ ಹಾಕ್ತಾಯಿದ್ವಿ, ಕಡಿಮೆ ಇರೋದ್ರಿಂದ. ನಾವು 4 ಮೊಟ್ಟೆ ತೊಗೊತಾ ಇದ್ದೀವಿ. ಈಗ ಕಲರ್ ಚೇಂಜ್ ಆಗ್ತಾ ಬಂತು, ನೋಡ್ತಾ ಇದ್ದೀರಲ್ಲ. ಈ ಟೈಮಲ್ಲಿ ಕೋಸು ಹಾಕಬೇಕು. ಈಗ ಕೋಸು ಆದಮೇಲೆ ನಾರ್ಮಲಾಗಿ ರೋಸ್ಟ್ ಮಾಡ್ಕೋಬೇಕು. ಅದೆಲ್ಲ ಆಯಿಲ್ ಸ್ಪೆಂಡ್ ಆಗೋ ಥರ ಕಲಿಸ್ಕೋಬೇಕು. ಈ ಥರ ಮಧ್ಯದಲ್ಲಿ ಕಲಿಸ್ತಾ ಇರಬೇಕು. ಈಗ ಫ್ರೈ ಆಗ್ತಾ ಇದೆ ನೋಡಿ. ಇನ್ನೂ ಸ್ವಲ್ಪ ಬೇಯಬೇಕು. ಕಾಣ್ತಾ ಇದೆ ಅಲ್ವಾ, ರೆಡಿಶ್ ಆಗ್ತಾ ಇದೆ ಕೋಸು. ಈಗ ಮೊಟ್ಟೆ ಹಾಕಬೇಕು. 5 ಮೊಟ್ಟೆ, ನಾವು 5 ಮೊಟ್ಟೆ ತೊಗೊತಾ ಇದ್ದೀವಿ. ಈಸಿಯಾಗೇ ಇದೆ ಇದು. ಪಾತ್ರೆ ಇರುತ್ತೆ, ಅಡುಗೆ ಮಾಡೋದಕ್ಕೆ ಕಷ್ಟ ಆದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಎಮರ್ಜೆನ್ಸಿ ನಿಮಗೆ ಜಲ್ದಿ ಮಾಡ್ಕೋಬೇಕು ಅಂದ್ಕೊಂಡ್ರು, ಅರ್ಜೆಂಟಾಗಿ ನೈಟಲ್ಲಿ ಡೈಲಿ ಏನು ತಿನ್ನೋದು ಅಂತ ಅರ್ಜೆಂಟಾಗಿ ಮಾಡ್ಕೋಬೇಕಂದ್ರು ಇದು ಮಾಡ್ಕೋಬೋದು. ಈಗ ಚೆನ್ನಾಗಿ ಅದಕ್ಕೆ ಕಲಿಸ್ಕೋಬೇಕು ಮೊಟ್ಟೆನ. ಫ್ರೈ ಆಗೋಗಂಟ ಕಲಿಸ್ಕೋಬೇಕು. ಮೊಟ್ಟೆ ಫ್ರೈ ಆಗೋರಿಗೆ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇನ್ನೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ, ಎಗ್ ಈ ಥರ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕಲಿಸ್ಕೋಬೇಕೆಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ವಾಯ್ಸ್ ಕೇಳ್ತಾ ಇದೆ. ಇದು ಫಸ್ಟ್ ವಿಡಿಯೋ ನಾವು ಮಾಡ್ತಾ ಇರೋ ಅಡುಗೆಯಲ್ಲಿ. ಈಗ ಬಿಸಿ ರೈಸ್ ತೊಗೊಂಡು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಈಗ ಕಲಿಸ್ಕೊಳ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ರೈಸು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈಗ ರೈಸೆಲ್ಲ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀವಿ. 1 ಸ್ಪೂನ್ ವಿನೆಗರ್,
1 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಎಲ್ಲನೂ. ನೋಡಿ ಎಗ್ ಈ ಥರ ದಪ್ಪ ದಪ್ಪಾಗಿ ಬರಬೇಕು. ಥರ ಎಲ್ಲ ಕಲಿಸ್ಕೋಬೇಕು. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಇಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕದು ಎಲ್ಲನೂ. ನೋಡಿದ್ರಲ್ವ ಚೆನ್ನಾಗಿ ಎಗ್ ಫ್ರೈಡ್ ರೈಸು. ನೀವು ಅಂಗಡಿಗೆ ಹೋಗೋ ಅವಸರನೇ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬಿಸಿ 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 ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಾಯಿದೆ. ಈಗ ರೆಡಿ ಆಯಿತು ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್. ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಟೇಸ್ಟ್ ನೋಡೋಕೆ ಎಷ್ಟು ಕ್ಲಿಯರಾಗಿ ಚೆನ್ನಾಗಿ ನೋಡಿ, ಹವೆನೂ ಬರ್ತಾಯಿದೆ, ಟೇಸ್ಟಾಗೂ ಇದೆ. ಓಕೆ ಬಾಯ್ ಫ್ರೆಂಡ್ಸ್.